ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಪವೇಗಿರಿ ಲಾಕ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮೂರಲ್ಲಿ ಮಾರಮ್ಮ ದೇವಿ ಜಾತ್ರೆ ಅಂತ ಮಾಡ್ತೀವಿ. ಆ ಜಾತ್ರೆದು ಲಾಗ್ ಇದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಜಾತ್ರೆ ಅಂತ ಅಂದರೆ ಎಲ್ಲ ಊರಲ್ಲೂ ಆಲ್ಮೋಸ್ಟ್ ಮಾಡೋದು ಬೇಸಿಗೆ ಟೈಮಲ್ಲಿ. ಎಂತಕ್ಕಂತ ಅಂದರೆ ಆ ಟೈಮಲ್ಲಿ ಹೊಲದ ಕೆಲಸ ಎಲ್ಲ ಏನಿರಲ್ಲ, ಮಳೆ ಬರುತ್ತೆ ಅನ್ನೋ ಭಯ ಕೂಡ ಇರಲ್ಲ. ಸೊ ಆ ಟೈಮಲ್ಲಿ ಎಲ್ಲರೂ ಫ್ರೀಯಾಗಿರ್ತಾರೆ. ಎಲ್ಲರೂ ಆ ಟೈಮಲ್ಲಿ ಜಾತ್ರೆನ ಮಾಡ್ತಾರೆ. ಬಟ್ ನಮ್ಮೂರಲ್ಲಿ ಏನಂತ ಅಂದರೆ ರಾಗಿ ಹೊಲ ಮಾಡ್ತಾರಲ್ವ, ಆ ರಾಗಿ ಹೊಲ ಕಟುವಿಗೆ ಬರುತ್ತಲ್ಲ, ಆ ಟೈಮಲ್ಲಿ ಈ ಜಾತ್ರೆನ ಮಾಡ್ತೀವಿ. ಹಸ್ರು ಮಾರಮ್ಮನ ಜಾತ್ರೆ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಮೇ ಬಿ ಮಳೆ ಎಲ್ಲ ಚೆನ್ನಾಗಿ ಬಂದು ರಾಗಿ ಬೆಳೆ ಎಲ್ಲ ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶದಿಂದ ಮಾಡ್ತಾರೆ ಅಂತ ಅನಿಸುತ್ತೆ. ಅವಾಗಿಂದನೂ ಅಷ್ಟೇ ನಮ್ಮೂರಲ್ಲಿ ಈ ಟೈಮಲ್ಲೇ ಹಸ್ರು ಮಾರಮ್ಮನ ಜಾತ್ರೆ ಅಂತ ನಾವು ಮಾಡೋದು. 3 days ಈ ಜಾತ್ರೆನ ನಾವು ಮಾಡ್ತೀವಿ. ಸಂಡೇ, ಮಂಡೇ, ಟ್ಯೂಸ್ಡೇ ಪ್ರತಿ ವರ್ಷವೂ ಕೂಡ ಈ ದಿವಸನೇ ಜಾತ್ರೆ ಮಾಡೋದು. ಸಂಡೇ ಉಪಹಾರ ಅಂತ ಇರುತ್ತೆ, ಮಂಡೇ ಆರತಿ ಇರುತ್ತೆ, ಟ್ಯೂಸ್ಡೇ ನಾನ್ ವೆಜ್ ಊಟ ಇರುತ್ತೆ. ಅದೇ ಥರನೇ ಈ ಸಲ ಕೂಡ ಸಂಡೇ, ಮಂಡೇ, ಟ್ಯೂಸ್ಡೇನೇ ಹಬ್ಬನೇ ಮಾಡಿದ್ರು. ಸಂಡೇ ಉಪಹಾರ ಇತ್ತು. ಅವತ್ತಿನ ದಿವಸನೇ ತುಂಬ ಹೆವಿ ಮಳೆ ಬರ್ತಾಯಿತ್ತು, ಸಿಡಿಲು ಕೂಡ ಇತ್ತು. ಸಿಡಿಲು ಇದ್ದಿದ್ದರಿಂದ ಟ್ರಾನ್ಸ್ಫಾರ್ಮರ್ಗೆ ಸಿಡಿಲು ಹೊಡೆದ್ಬಿಟ್ರು. ನಮ್ಮ ಮನೆ ಪಕ್ಕ UPS ಎಲ್ಲ ಹಾಳಾಗೋಗ್ಬಿಟ್ಟಿತ್ತು, ಮತ್ತು ಪವರ್ ಕೂಡ ಇರಲಿಲ್ಲ. ಬ್ಯಾಟ್ರಿಗಳನ್ನ ಇಟ್ಕೊಂಡೆ ಆರತಿ ಎಲ್ಲ ಪೂಜಿದೆಲ್ಲನೂ ಆಯಿತು. 8:30 ಅಷ್ಟರಲ್ಲಿ ಆರತಿನ ಹೊರಡಿಸ್ತೀವಿ ಅಂತ ಹೇಳಿದರು. ಅಷ್ಟರಲ್ಲಿ ನಾವು ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊಂಡ್ವಿ. ನನ್ನ ಹಸ್ಬೆಂಡ್ ಆರತಿ ಎಲ್ಲ ರೆಡಿ ಮಾಡ್ಕೊಂಡು ಕೊಟ್ಟರು. ಮತ್ತು ನನ್ನ ನಾದಿನಿಯವರು ದೇವ್ರ ಮನೆ ಎಲ್ಲನೂ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋಗೆಲ್ಲ ಹೂವು ಹಾಕಿದ್ರು. ನಾನು ಅಷ್ಟರಲ್ಲಿ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಕೆಲಸ ಎಲ್ಲ ನಾನು ಮುಗಿಸ್ಕೊಂಡೆ. 8:30 ಅಷ್ಟರಲ್ಲಿ ಆರತಿ ಹೊರಡಿಸೋಕ್ಕೆ ಅಂತ ಬಂದರು. ಮೂರು ಕಡೆಯಿಂದ ಆರತಿನ ಹೊರಡಿಸ್ತಾರೆ. ಊರು ದೊಡ್ಡದಾಗಿರೋದ್ರಿಂದ ಒಂದೇ ಟೈಮಲ್ಲಿ ಆರತಿ ಹೊರಡಿಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು 3 ಕಡೆಯಿಂದ ಆರತಿಗಳನ್ನ ಹೊರಡಿಸ್ಕೊಂಡು ಬರ್ತಾರೆ. ಫಸ್ಟ್ ನಮ್ಮ ಕಡೆಯಿಂದ ಹೊರಡಿಸ್ಕೊಂಡು ಹೋಗ್ಬಿಟ್ಟು ಒಂದು ದೇವಸ್ಥಾನ ಇದೆ ರಾಮಲಿಂಗೇಶ್ವರ ಅಂತ, ಅಲ್ಲಿ ಕೂರಿಸ್ಬಿಟ್ಟು ಮತ್ತೆ ಆ ಕಡೆ ಹೋಗ್ಬಿಟ್ಟು ಆ ಕಡೆಯಿಂದ ಆರತಿ ಎಲ್ಲ ಹೊರಡಿಸ್ಕೊಂಬರ್ತಾರೆ. 3 ಕಡೆ ಆರತಿಯಿಂದ ಹೊರಡಿಸ್ಕೊಂಡು ಬಂದಾದಮೇಲೆ ದೇವಸ್ಥಾನದ ಹತ್ರ ಹೋಗೋದು. ಸೊ ನಾನು ಆರತಿ ತೊಗೊಂಡು ಹೋಗಿದ್ದೆ. ಅಷ್ಟರಲ್ಲಿ ನಮ್ಮ ನಾದಿನಿಯವ್ರು ಬಂದರು. ಅವ್ರ ಕೈಲಿ ಆರತಿ ಕೊಟ್ಬಿಟ್ಟು ನಾನು ನಮ್ಮ ಮನೆಯವರೆಲ್ಲ ಬಂದು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗ್ಬಿಡೋಣ, ಆಮೇಲೆ ಮಾಡಿಸ್ಕೊಂಡು ಹೋಗೋಕ್ಕಾಗಲ್ಲ, ತುಂಬ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಇದೇ ಮಾರಮ್ಮನ ದೇವಸ್ಥಾನ. ಈ ದೇವ್ರಿಗೆ ಇವಾಗ ಜಾತ್ರೆ ನಡೀತಾ ಇರೋದು.
ದೇವಸ್ಥಾನದ ಹತ್ರ ಕರ್ಕೊಂಡು ಹೋದ್ಮೇಲೆ ಆರತಿಗಳನ್ನೆಲ್ಲ ಎತ್ಕೊಂಡು 3 ರೌಂಡ್ ಹಾಕಿಸ್ತಾರೆ ದೇವಸ್ಥಾನನ. ಅದಾದಮೇಲೆ ದೇವ್ರಿಗೆ ಆರತಿನ ಬೆಳ್ಕೊಂಡು ಕೊಡೋದು. 3 ರೌಂಡ್ ಹಾಕಾದ್ಮೇಲೆ ಆರತಿ ಎಲ್ಲ ಬೆಳ್ಕೊಂಡು ಕೊಟ್ಟರು. ಅದಾದಮೇಲೆ ಕೆಲವೊಬ್ಬರು ಪೂಜೆ ಯಾರು ಮಾಡಿಸ್ಕೊಂಡಿರ್ತಾರೆ ಅವ್ರು ಮುಂಚೆನೇ ಮಾಡಿಸ್ಕೊಂಡಿರ್ತಾರೆ, ಯಾರು ಮಾಡಿಸಿರಲ್ಲ ಈ ಟೈಮಲ್ಲಿ ಮಾಡ್ಕೊಂಡು ಕೊಟ್ಟರು. ಇದು ನಮ್ಮ ಊರಿನ ಜಾತ್ರೆ ಲಾಗ್. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.